ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಾಜ್ಯದಲ್ಲಿ ಈಗ ಮತ್ತೆ ಲಿಂಗಾಯತ ಲಢಾಯಿ ಮುನ್ನೆಲೆಗೆ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇವೆ. ಯಾಕಂದ್ರೆ ಪಂಚಪೀಠಾಧೀಶ್ವರ ನಿರ್ಣಯಕ್ಕೆ ಸ್ವಾಮೀಜಿಗಳು ಕಿಡಿಕಾರ್ತಾ ಇದ್ದಾರೆ. ಲಿಂಗಾಯತ ಸ್ವಾಮೀಜಿಗಳಿಂದಲೇ ಅಸಮಾಧಾನ ವ್ಯಕ್ತವಾಗಿದೆ. ಸೊ ಸಮಾಜ ಒಡೆಯುವ ಯತ್ನ ನಡೀತಾ ಇದೆ ಅಂತ ಹೇಳಿ ರಂಭಾಪುರಿ ಶ್ರೀಗಳು ಬಹಿರಂಗವಾಗಿ ಈಗ ಹೇಳಿದ್ದಾರೆ. ಇವರ ಮಾತಿಗೆ ಈಗ ಇನ್ನೊಬ್ರು ಶ್ರೀಗಳು ತಿರುಗೇಟ್ ಕೊಟ್ಟಿದ್ದಾರೆ. ಸೊ ಹೀಗೆ ಲಿಂಗಾಯತ ಸ್ವಾಮೀಜಿಗಳಲ್ಲೇ ಅಸಮಾಧಾನ ಇದೆ. ಒಂದ್ ಕಡೆ ರಂಭಾಪುರಿ ಶ್ರೀಗಳು ಹೇಳ್ತಾರೆ ಸಮಾಜ ಒಡೆಯುವ ಯತ್ನ ಆಗ್ತಿದೆ ಅಂತ, ಇನ್ನೊಂದ್ ಕಡೆ ವಚನಾನಂದ ಶ್ರೀಗಳು ಹೇಳ್ತಾರೆ ಪೀಠ ಉಗಮ ಆಗಿದ್ ಹೇಗೆ ಮತ್ತೆ ಅಂತ ಹೇಳಿ ರಂಭಾಪುರಿ ಶ್ರೀಗೆ ಬಹಿರಂಗವಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಸೊ ಇದು ಈ ರೀತಿಯಾದಂತಹ ಒಂದು ಜಟಾಪಟಿ, ಈ ರೀತಿಯಾದಂತಹ ಒಂದು ಮಾತು ಪ್ರತಿಮಾತುಗಳೆಲ್ಲವೂ ಕೂಡ ಈಗ ಮತ್ತೊಮ್ಮೆ ಬಹುಶಃ ಲಿಂಗಾಯತ ಲಢಾಯಿ ಮುನ್ನೆಲೆಗೆ ಬರುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ವೀರಶೈವ ಶಿವಾಚಾರ್ಯರ ಶೃಂಗಸಭೆಯಲ್ಲಿ ಒಂದು ಮಹತ್ವದ ನಿರ್ಣಯ ಕೈಗೊಂಡಿದ್ದಾರೆ. ಶಿವಾಚಾರ್ಯರ ಶೃಂಗಸಭೆಯಲ್ಲಿ 12 ನಿರ್ಣಯಗಳನ್ನು ಅಂಗೀಕರಿಸಿದ್ರು. ಅದರಲ್ಲೇನು ಒಂದು ಜಾತಿ ಗಣತಿ ವೇಳೆ ವೀರಶೈವ ಲಿಂಗಾಯತ ಅಂಥೇಳಿ ಬರೆಸಬೇಕು, ಉಪಜಾತಿ ಯಾವುದೇ ಇದ್ರೂ ಕೂಡ ವೀರಶೈವರು ಒಗ್ಗಟ್ಟಾಗಿರಬೇಕು. ಈ ಥರ ಒಂದಷ್ಟು ಪಾಯಿಂಟ್ಸ್ಗಳನ್ನು ಅವರು ನಿರ್ಣಯಗಳನ್ನು ಕೈಗೊಂಡರು. ಏನು ಹೇಳಿದ್ದಾರೆ ರಂಭಾಪುರಿ ಶ್ರೀಗಳು ಮತ್ತು ವಚನಾನಂದ ಶ್ರೀಗಳ ನಡುವೆ ಮಾತಿನ ಯುದ್ಧ ಹೇಗಾಯಿತು ಅನ್ನುವಂಥದ್ದು ಸಂದೇಶಗಳಿಗೂ ಡಿ-ಬಾಸ್ ಅಭಿಮಾನಿಗಳ ಸಂದೇಶಗಳು. ಯಾವ ಭಕ್ತಿ ಭಂಡಾರಿ ಬಸವಣ್ಣವರು ಬೇರೆ ಬೇರೆ ಸಮಾಜ ಬಾಂಧವರನ್ನ ಈ ಧರ್ಮದ ತೋಳ ತೆಕ್ಕೆಗೆ ಕರೆತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಆದರೆ ಬಂದಂತಹ ಸಮುದಾಯವನ್ನ ಮತ್ತೆ ದೂರ ಸರಿಸುವಂತ ಕೆಲಸ ಕೆಲವು ಮಠಾಧೀಶರು ಮಾಡಿದ್ರು ಅನ್ನುವಂಥದ್ದು ದಾವಣಗೆರೆ ನಗರದ ಜನತೆಗೆ ಗೊತ್ತಿರುವಂಥದ್ದು. ವೀರಶೈವನೇ ಬೇರೆ ಲಿಂಗಾಯತ ಬೇರೆ ಅನ್ನುವಂಥ ದ್ವಂದ್ವಗಳನ್ನು ಹುಟ್ಟುಹಾಕಿ ಮತ್ತೊಂದು ಅವಾಂತರ ಮಾಡಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ಪಂಚಪೀಠದ ಜಗದ್ಗುರುಗಳು ಈ ನಾಡಿನ ವಿರಕ್ತ ಮಠಾಧೀಶರು ಸೇರಿ ಅದನ್ನು ಪ್ರತಿಭಟನೆ ಮಾಡಿ ತಟಸ್ಥಗೊಳಿಸಿದ್ದು ತಮಗೆಲ್ಲ ಗೊತ್ತಿದೆ. ಪಂಚಮಸಾಲಿ ಪೀಠಗಳು ಉಗಮಾಗಲಿಕ್ಕೆ ಕಾರಣ ಏನು? ಆತ್ಮಾವಲೋಕನ ಮಾಡಬೇಕು. ಈ ರೀತಿ ಒಂದು ಪೀಠದ ಜಗದ್ಗುರು ಆದವರು ಜಾತಿ ಮಟ್ಟಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರಿಗೆ. ಸೊ ದಾವಣಗೆರೆಯಲ್ಲಿ ಪಂಚಪೀಠಾಧೀಶರ ಶೃಂಗಸಭೆಯ ಒಂದು ವಿಚಾರ, ಶೃಂಗಸಭೆಯಲ್ಲಿ ಲಿಂಗಾಯತ ಸಮಾಜ ಒಡೆಯುವ ಒಂದು ಮಾತೇನು ಕೇಳಿ ಬಂತಲ್ಲ. ಸೊ ಚಿತ್ರದುರ್ಗದಲ್ಲಿ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಕೂಡ ಹೇಳಿಕೆ ನೀಡಿದ್ದಾರೆ. ಲಿಂಗಾಯತ ಸಮುದಾಯವನ್ನ ಕಟ್ಟುವ ಮಾತುಗಳನ್ನಾಡಲಿ, ಅದನ್ನ ಬಿಟ್ಟು ಒಡೆಯೋ ಮಾತುಗಳಾಡೋದು ಸರಿ ಇಲ್ಲ. ಶೃಂಗಸಭೆಯಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿರಲಿಲ್ಲ. ಬಸವಣ್ಣನವರ ತತ್ವಗಳನ್ನ ಪಂಚಪೀಠಾಧೀಶರು ಹೇಳ್ತಾನೆ ಇಲ್ಲ. ಸೊ ಮಠ ಒಡೆಯುವ ಕೆಲಸ ಬೇಡ, ಮಠ ಕಟ್ಟುವ ಕೆಲಸ ಅಂದ್ರೆ ಜನರನ್ನ ಮನಸ್ಸುಗಳನ್ನ ಕಟ್ಟುವ ಕೆಲಸ ಆಗಬೇಕು ಅಂತ ಹೇಳಿ ಮಾತಾಡಿದ್ದಾರೆ. ದಾವಣಗೆರೆಯಲ್ಲಿ 3 ದಿನಗಳ ಕಾಲ ಪಂಚಪೀಠಾಧೀಶರು ಒಂದು ಸಭೆ ನಡೀತು. ಅಲ್ಲಿ ಅವರು ಆಡಿದಂಥ ಮಾತುಗಳು ಬಹುಶಃ ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಮಾತುಗಳೇ ಹೊರತಾಗಿ ಕಟ್ಟುವಂಥ ಮಾತುಗಳಲ್ಲ. ಅಖಿಲ ಭಾರತ ಲಿಂಗಾಯತ ವೀರಶೈವ ಅಂತ ಹೇಳ್ತಾರೆ. ಲಿಂಗಾಯತ ವೀರಶೈವ ಅಂತ ಹೇಳಿದಾಗ ಅಲ್ಲಿ ಒಂದು ಬಸವಣ್ಣವ್ರ ಭಾವಚಿತ್ರ ಆದರೂ ಹಾಕ್ಬೋದಾಗಿತ್ತು. ಬಸವಣ್ಣವ್ರ ಭಾವಚಿತ್ರ ನೀವೆಲ್ಲೂ ಅಲ್ಲಿ ಕಾಣಲಿಲ್ಲ. ಬಸವಣ್ಣವರ ತತ್ವಗಳನ್ನು ಅಲ್ಲಿ ಹೇಳ್ತಾ ಇಲ್ಲ. ಬದಲಾಗಿ ನಾವೇನು ಸಂಘಟನೆ ಮಾಡಲಿಕ್ಕೆ ಹೋಗ್ತೇವಲ್ಲ, ನಾವು ಹೊಡಿತೀವಿ ಅಂತ, ನಮ್ಮದು ಹೊಡೆಯೋದೋ ಅಥವಾ ಕಟ್ಟೋದೋ. ಅಲ್ಲಿ ಹೇಳಿರೋವಂಥ ಕೆಲವು ವಿಚಾರಗಳನ್ನು ನೋಡಿದರೆ ಬಹುಶಃ ಅವ್ರು ಇನ್ನೂ ಯಾವ ಕಾಲದಲ್ಲಿ ಇದ್ದಾರೋ ಅಂತ ನಮಗೆ ಅನ್ನಿಸ್ತಾ ಇದೆ. ಬಸವಣ್ಣ ಧರ್ಮಗುರು ಅಂತ ಹೇಳಿ ಇಡೀ ಜಗತ್ತೇ ಒಪ್ಕೊಳ್ಳುವಂಥ ವಾತಾವರಣ ಇದೆ. ಅವರು ಅದನ್ನು ಗುರು ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲ, ಮತ್ತು ಅವ್ರು ಬಸವಣ್ಣ ಭಕ್ತ ಅಂತಲೇ ಹೇಳ್ತಾರೆ. ಮತ್ತು ಇಂಥವ್ರ ಜೊತೆಗೆ ನಾವು ಹೇಗೆ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ?